ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಚಿಕ್ಕ ವಯಸ್ಸಲ್ಲಿ ನನಗೆ ತುಂಬ ಬೇಕಾಗಿರೋರೊಬ್ರು ಬಿ ಎಡ್ ಆಗಿ ಮಾಡಿಕೊಟ್ಟಿರೋ ಒಂದು ತಿಂಡಿ ಇವತ್ತು ನಿಮಗೆ ತೋರಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ಒಲೆ ಹಚ್ಚಿ ಏನು ಮಾಡೋದಲ್ಲ, ಈಸಿಯಾಗಿ ಮಾಡೋ ಅಂಥದ್ದು. ಆದರೆ ಬಿ ಎಡ್ ಆಗಿ ತಿನ್ನಕ್ಕೆ ಇಷ್ಟಪಡೋರು ಗೆ ಇಷ್ಟ ಆಗತ್ತೆ ಇದು. ಇದರಲ್ಲಿ ಉಪ್ಪು, ಖಾರ, ಸ್ವೀಟು ಎಲ್ಲ ಇರುತ್ತೆ. ಬನ್ನಿ ಹೆಂಗ್ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋದು ಏನೇನೆಲ್ಲ ಅಂತ ನೋಡೋಣ. ನಾನಿಲ್ಲಿ ರೆಡ್ ಕೇರಳ ಅವಲಕ್ಕಿ ತಗೊಂಡಿದ್ದೀನಿ, ರೆಡ್ ಅವಲಕ್ಕಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಬಾಳೆಹಣ್ಣು. ಇದರಲ್ಲಿ ಏನಪ್ಪ ವಿಯೇಡು ಅಂತ ಯೋಚನೆ ಮಾಡ್ತಾ ಇರಬೇಕು ನೀವು. ವಿಯೇಡ್ ಇದೆ. ಇನ್ನೊಂದು ಇಂಗ್ರೀಡಿಯೆಂಟ್ ಸೇರಿಸ್ಬೇಕು ಇದರಲ್ಲಿ. ಏನು ಅಂತಂದ್ರೆ ಮಿಕ್ಸ್ಚರ್ ಸೇರಿಸ್ಬೇಕು. ಬನ್ನಿ ಮಾಡೋಣ. ಫಸ್ಟ್ ನಾನೊಂದು ಪಾತ್ರೆಗೆ ಅವಲಕ್ಕಿ ಹಾಕ್ತಾ ಇದ್ದೀನಿ. ಆಮೇಲೆ ತೆಂಗಿನಕಾಯಿ ತುರಿ. ನಾನು ಒಬ್ರಿಗೋಸ್ಕರ ಮಾತ್ರ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಬಿ ಎಡು ಅಂತಲ್ಲ, ಡಿಫ್ರೆಂಟ್ ಆಗಿ ಏನಾದರೂ ಒಂದು ಮಾಡಿದ್ರು ತಿನ್ನಕ್ಕೆ ಯಾರೂ ಇಲ್ಲ. ಅದಕ್ಕೆ ನನಗೊಬ್ಳಿಗೋಸ್ಕರ ನನ್ಗೆ ಯಾಕೋ ಈ ಥರ ತಿನ್ನಬೇಕು ಅಂತ ಆಸೆ ಆಯಿತು, ಅದಕ್ಕೆ ಮಾಡ್ತಾ ಇದ್ದೀನಿ. ಆಮೇಲೆ ಮಿಕ್ಸ್ಚರು, ಆಮೇಲೆ ಬಾಳೆಹಣ್ಣು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ನಾನು ವಿಡಿಯೋದಲ್ಲಿ ತೋರ್ಸೋಕ್ಕೆ ಈ ಥರ ಸಿಂಪಲಾಗಿ ಇದು ಮಾಡ್ತಿರೋದು, ಇಲ್ಲಾಂದರೆ ಹಂಗೆ ಹಿಂಡ್ಬಿಡ್ತಾ ಇದೆ. ವಿಯರ್ಡಾಗಿ ತಿನ್ನೋಕ್ಕೆ ಇಷ್ಟಪಡೋರಿಗೆ ಈ ಥರ ಇಷ್ಟ ಆಗತ್ತೆ. ಇದು ನಾಷ್ಟ ಅಂತಲ್ಲ, ಸ್ನ್ಯಾಕ್ಸ್ ಥರನೂ ಮಾಡ್ಕೊಂಡು ತಿನ್ಬೋದು. ಈಗ ಸ್ವೀಟ್ ಬೇಡ ಅನ್ನೋರು ಬಾಳೆಹಣ್ಣು ಅವಾಯ್ಡ್ ಮಾಡ್ಬೋದು, ಮಿಕ್ಕಿರೋದನ್ನು ಯೂಸ್ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲರೂ ಇಷ್ಟಪಡ್ತಾರೆ ಅಂತಂದಲ್ಲ, ಒಬ್ಬೊಬ್ರು ಇದನ್ನು ನೋಡಿದ್ರೇನೆ ವಾಂತಿ ಬರೋ ಥರ ಆಗತ್ತೆ. ಇದೀಗ ರೆಡಿ ಆಗಿದೆ. ಇವತ್ತಿನ ವಿಡಿಯೋ ತುಂಬಾ ಚಿಕ್ಕದಾಗಿರೋ ಒಂದು ವಿಡಿಯೋ. ಈ ವಿಡಿಯೋ ವಿಯರ್ಡ್ ಆಗಿ ತಿನ್ನೋಕ್ಕೆ ಇಷ್ಟಪಡೋರು ಅಂತಲ್ಲ, ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದ್ರೆ ಇದರಲ್ಲಿ ಉಪ್ಪು, ಖಾರ, ಸ್ವೀಟು ಎಲ್ಲಾನು ಇದೆ. ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆಗೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.